ದೇಹ ಹುಡುಕುವ ಕಾರ್ಯ ನಡೀತಾ ಇದೆ, ಇನ್ನೂ ತನಕ ಸಿಕ್ಕಿಲ್ಲ. ಈ ಥರ ದುರ್ಘಟನೆ ನಮ್ಮ ಶಿವಮೊಗ್ಗ ಬ್ರಿಡ್ಜು ಏನು ನಮ್ಮ ಹಳೆ ಬ್ರಿಡ್ಜ್ ಇದೆ ಶಿವಮೊಗ್ಗದ, ಆ ಬ್ರಿಡ್ಜ್ ಕೆಳಗಡೆ ನಡೆದಿರುವ ಈ ಒಂದು ದುರ್ಘಟನೆ ನಿನ್ನೆ ನಡೆದಿದೆ. ಇಲ್ಲಿ ತನಕನೂ ಸಹ ಹುಡುಕ್ತಾ ಇದ್ದಾರೆ, ಆದರೂ ಸಹ ಬಾಡಿ ಸಿಗಲಿಲ್ಲ. ಜನ ಸುಮಾರು ನಮ್ಮ ಫೈರ್ ಬ್ರಿಗೇಡ್ ಅವರು ಎಲ್ಲರೂ ಸಹ ಹುಡುಕ್ತಾ ಇದ್ದಾರೆ. ಇಲ್ಲೆಲ್ಲ ಹುಡುಕಾಯಿತು, ಈಗ ಮುಂದಕ್ಕೆ ಹೋಗಿದ್ದಾರೆ ಹುಡುಕಲು. ನೋಡಿ ಸ್ನೇಹಿತರೆ, ಇದೇ ಜಾಗದಲ್ಲಿ ಬಂದು ನೀವೇನು ಇಲ್ಲಿ ಚಪ್ಪಲಿ ನೋಡ್ತಾ ಇದ್ದೀರಲ್ಲ, ಇದೇ ಚಪ್ಪಲಿ. ಇಲ್ಲಿ ಒಬ್ರು ಇದ್ದಾರೆ, ಅವ್ರ ಥರನೇ ಮಾತಾಡ್ಸೋಣ. ಡೀಟೇಲ್ಸ್ ಇವ್ರ ಹತ್ರ ಇದೆ. ಯಾರು ಅವರು, ಎಲ್ಲಿಂದ ಬಂದಿದ್ರು? ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಸರ್, ನಿನ್ನೆ ನಡೆದಿರೋ ಒಂದು ದುರ್ಘಟನೆ ಬಗ್ಗೆ ನಿಮ್ಮ ಹತ್ರ ಏನಾದರೂ ಮಾಹಿತಿ ಇದ್ದರೆ ಸ್ವಲ್ಪ ನಮ್ಮ ಫೇಸ್ಬುಕ್ ಫಾಲೋವರ್ಸ್ಗಳಿಗೆ ತಿಳಿಸಿ ಸರ್. ಇಲ್ಲಿ ಬಂದೆ, ನಾವು ಬಂದು ವಿಚಾರಣೆ ಮಾಡಿದಾಗ ಯಾರೋ ಒಬ್ಬರು ಸಿಕ್ಕಿದ್ರು, ಅವ್ರ ರಿಲೇಷನ್ನು. ಸಿಕ್ಕಿದಾಗ ಅವ್ರು ಏನಂದ್ರು 2 ಗಂಟೆ ಟೈಮಲ್ಲಿ ಕುತ್ಕೊಂಡಿದ್ರು ಅಂತ. ಅವರು ಕಟ್ಟೆ ಮೇಲೆ ಕುತ್ಕೊಂಡು ಯೋಚನೆ ಮಾಡಿದ್ದಾರೆ. ಆ ಕಟ್ಟೆ ಮೇಲೆ ಕುತ್ಕೊಂಡು ಯೋಚನೆ ಮಾಡಿದ್ದಾರೆ. ಆ ಕಟ್ಟೆ ಮೇಲೆ ಕುತ್ಕೊಂಡು ಕಟ್ಟೆ ಮೇಲೆ ಕುತ್ಕೊಂಡು ಯೋಚನೆ ಮಾಡಿ ಏನೋ ನಿರ್ಧಾರ ತೊಗೊಂಡಿದ್ದಾರೆ. ಅವರು ತಗೊಂಡು ಏನು ಮಾಡಿದ್ದಾರೆ, ಸೀದಾ ಇಳಿದಿದ್ದಾರೆ ಕೆಳಗಡೆ. ಕೆಳಗಡೆ ಇಳಿದು ಏನು ಮಾಡಿದ್ದಾರೆ, ಅವರು ಸ್ವಲ್ಪ ನೀರು ನಿನ್ನೆ ಕಮ್ಮಿ ಇತ್ತು. ನೀರು ಕಮ್ಮಿ ಇದ್ದಾಗ ಏನಾಯಿತು, ಅಲ್ಲಿ ಬಾಟ್ಲಿ, ಚಪ್ಪಲಿ, ಮೊಬೈಲು ಎಲ್ಲ ಅಲ್ಲಿ ಇಟ್ಬಿಟ್ಟು ಏನು ಮಾಡಿದ್ದಾರೆ, ಸ್ವಲ್ಪ ಮುಂದೆ ಹೋಗಿದ್ದಾರೆ. ಮುಂದೆ ಹೋಗಿ ಅಲ್ಲಿಂದ ಜಂಪ್ ಮಾಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನೂ ಸಿಕ್ಕಿಲ್ಲ ದೇಹ? ಇಲ್ಲ ದೇಹ ಸಿಕ್ಕಿದ್ದಾರೆ, ಹುಡುಕ್ತಿದ್ದಾರೆ. ಇನ್ನು ಹುಡುಕುವ ಕಾರ್ಯ. ಅವ್ರ ಮನೆಯವರೆಲ್ಲ ಭಾಳ ಯಾವನವ್ರು ಅಂತ ಸರ್? ನ್ಯಾಮತಿ ಅವರು. ಮಕ್ಕಳಿದ್ದಾರೆ? ಮಕ್ಕಳಿದ್ದಾರೆ. ಇಬ್ಬರು ಮಕ್ಕಳಿದ್ದಾರೆ. ಇಬ್ಬರು ಹೆಣ್ಮಕ್ಳು ಅಂತ. ಇಬ್ಬರು ಹೆಣ್ಮಕ್ಳು. ಸ್ನೇಹಿತರೆ, ಭಾಳ ಒಂದು ದುರ್ಘಟನೆ ನಡೆದಿದೆ. ಒಂದು ಭಾಳನೇ ಕೆಟ್ಟ ತೀರ್ಮಾನ ತೊಗೊಂಡ್ಬಿಟ್ಟಿದ್ದಾರೆ ಮಹಿಳೆಯವರು. ನಿರ್ಧಾರ ತಗೊಂಡು ಇಲ್ಲಿ ಬಂದು ಕುತ್ಕೊಂಡು ಅಲ್ಲಿ ನೋಡಿ, ನಿಮಗೆ 2 ಗಂಟೆ ಯೋಚನೆ ಮಾಡಿದಾರೆ. ನೀರಿನ ಬಾಟ್ಲಿ ಎಲ್ಲ ಇಟ್ಕೊಂಡು ಯೋಚನೆ ಮಾಡಿದಾರೆ, ಕುಡ್ದು ನೀರೆಲ್ಲ ಯೋಚನೆ ಮಾಡಿ ಲಾಸ್ಟಿಗೆ ಹೋಗಿ ಈ ಥರ ಮಾಡ್ಕೊಂಡಿದ್ದಾರೆ.